ಕಾರ್ಕಳದಷ್ಟು ಒಳ್ಳೆ ಊರು ಖಂಡಿತ ಇಲ್ಲ. ಇಲ್ಲಿ ಯಾವುದೇ ಗಲಾಟೆ ಇಲ್ಲ, ಎಲ್ಲ ಕಮ್ಯುನಿಟಿಯವರು ಒಟ್ಟಾಗಿದ್ದಾರೆ. ಮತ್ತು ಎಲ್ಲ ಹತ್ತೂರಿಗೆ ಎಲ್ಲ ಕಮ್ಯುನಿಟಿಯವರು ಬರ್ತಾರೆ. ಅದು ಇದು ಹೇಳಿಲ್ಲ, ಜಾತಿ ಭೇದ ಖಂಡಿತ ಅಲ್ಲ. ನಾವು ಸಣ್ಣದಿರುವಾಗಿನಿಂದ ಅದು ಸನ್ಮಾರಿಗೆ ಹೋಗಿ ಗಮ್ಮತ್ತೆಲ್ಲ ಆಗ ಒಂದು ಸಲ ಈ 5 ದಿನ ಸಾಂತ್ಮಾರಿ ಆಗುವ ಮುಂಚಿನ ವರ್ಷ ನಾನು ಹೋಗಿ ಅಲ್ಲಿ ಪ್ರೇಯರ್ ಮಾಡಿ ಇದು ಮಾಡುವಾಗ ಫಾದರ್ ಚರ್ಚ್ ಇದೆಲ್ಲ ಸಾಂತ್ಮಾರಿಗೆ ಮುಂಚೆ ಈಗ ಕೆಲವು ಸಲ ಹೋಗೋದು ನಾನು ಹೋಗುವಾಗ ಫಾದರ್ ಕೇಳಿದ್ರು ಏನು ಹೇಳಿಕೆ ಬುಧವಾರ ಗುರುವಾರ ಇತ್ತಲ್ಲ, ಆದಿತ್ಯವಾರದಿಂದ ಶುರು ಮಾಡಿದ್ರೆ ಒಳ್ಳೆ ಅಲ್ಲಪ್ಪ ಸರ್, ಯಾಕೆಂದ್ರೆ ತುಂಬಾ ಜನ ಬರ್ಬೋದು, ಬರ್ಲಿಕ್ಕೆ ಆಗ್ತದೆ, ಜಾಮ್ ಪ್ಯಾಕ್ ಇದಾಗ್ತದೆ. ಆಗ ಅವರು ಅಲ್ಲಿ ತೋರಿಸಿದ್ರು, ಅದು ಅವರ ಮರ್ಜಿ ಹೇಳಿದ್ರು. ಆಗ ನನ್ನ ಮಿಸ್ಸಸ್ ಹೇಳಿದ್ರು, ಅದು ನೋಡಿ ಅವರ ಇದು ಉಂಟು ಎಂತ ರಿವಾಜ್ ಉಂಟು, ನೀವು ಯಾಕೆ ಹಾಗೆಲ್ಲ ಹೇಳುದು ಹೇಳಿದ್ರು. ಆಗ ನಾನು ಹೇಳಿದ್ ನೋಡಿ, ನನಗೆ ಮನಸ್ಸಿಗೆ ಬಂದದಂತದ್ದು ಹೇಳಿದ್ ನಾನು, ಅದ್ರಲ್ಲಿ ನಾನು ತಪ್ಪು ಅಂತದ್ದು ಹೇಳಿಲ್ಲ, ಒಳ್ಳೇದು ಹೇಳಿದ್ದೇನೆ. 5 ದಿನ ಮಾಡಿದ್ರೆ ಒಳ್ಳೇದು. ಈಗ ನಮ್ಮ ರಥೋತ್ಸವ ಎಲ್ಲ 5 ದಿನ ಆಗ್ತದೆ ಕಾರ್ಕಳದಲ್ಲಿ. ಆದ್ರೆ ಬರುವ ವರ್ಷವೇ ಅದು 5 ದಿನದಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಗೆ ನಂಗೆ ಆ ಪ್ಲೇಸ್ನಲ್ಲಿ ನಾನು ಎಂತದ ಹೇಳಿದ್ದು ಅದು ಸತ್ಯ ಆಯ್ತು ಹೇಳಿ ಆಗ ನಂಗೆ ಒಂದು ಖುಷಿ ಆಯ್ತು. ಈಗ ಎಂತ ಆಯ್ತು ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಜನ ಬಂದು ಈಗ 5 ದಿನ ಸಹ ಸಾಕಾಗುದಿಲ್ಲ ಕಾಣ್ತದೆ ನಂಗೆ.